ಮಾನ್ವಿ ಪಟ್ಟಣದಲ್ಲಿ ನಡೆಯುತ್ತಿರುವ ರಾಜ್ಯ ಹೆದ್ದಾರಿ ಕಾಮಗಾರಿಕೆ ಅವೈಜ್ಞಾನಿಕವಾಗಿದೆ. ಚರಂಡಿ ಕಾಮಗಾರಿಕೆ ಕಳಪೆಯಾಗಿದೆ ಎಂದು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಕಿಡಿಕಾರಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ನಡೆದ ಡಿವೈಡರ್ ಮತ್ತು ಚರಂಡಿ ಕಾಮಗಾರಿಕೆ ವೀಕ್ಷಣೆ ಮಾಡಿ ಜನರ ಹಣವನ್ನು ಲೂಟಿ ಮಾಡುವ ತಂತ್ರ ಇದು. ರಾಯಚೂರು ಜಿಲ್ಲಾಧಿಕಾರಿಯವರು ಸ್ಥಳ ವೀಕ್ಷಣೆ ಮಾಡುವ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಪಕ್ಷ 25 ವರ್ಷ ಆಡಳಿತ ನಡೆಸಿದರೂ ಸಹ ರಾಜ್ಯ ಹೆದ್ದಾರಿ ಕಾಂಗ್ರೆಸ್ ಹಾಕಿದ ಸ್ಟ್ರೀಟ್ ಲೈಟ್ ತುಕ್ಕು ಹಿಡಿದಿದೆ. ನಾನು ಶಾಸಕನಾಗಿದ್ದಾಗ ಹಾಕಿದ ಸ್ಟ್ರೀಟ್ ಗುಣಮಟ್ಟದಲ್ಲಿದೆ. ಮತ್ತೊಮ್ಮೆ ರಾಜ್ಯ ಹೆದ್ದಾರಿಯವರು ಲೈಟ್ ಹಾಕುವ ಕಾಮಗಾರಿಕೆ ನಡೆದಿದೆ ಎಂದು ಜನರೇ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಎಂದು ಪಟ್ಟಣದಲ್ಲಿ ಹಾದು ಹೋಗತಕ್ಕಂಥ ಇವತ್ತು KRDCL ವತಿಯಿಂದ ನಿರ್ಮಿಸ್ತಕ್ಕಂಥ ರಸ್ತೆ ಮತ್ತು ಡಿವೈಡರ್ ಆಮೇಲೆ ಡ್ರೈನೇಜ್ ಇವತ್ತು ಅವೈಜ್ಞಾನಿಕವಾಗಿದ್ದು ಗುಣಮಟ್ಟದ ರಸ್ತೆನ ನಿರ್ಮಿಸಬೇಕು. ಇವತ್ತು ಡಿವೈಡರ್ ನೀವೇನು ಮಾಡ್ತಾಯಿದ್ದೀರಿ, ಇದು ಡ್ರೈನೇಜು ಹಿಂಗೆ IB ಸರ್ಕಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲಲ್ಲಿ ಹಿಂಗೆ ಟರ್ನ್ ಮಾಡಿ ಇವತ್ತು ಕಾಲುವೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀರಿ, ರಾಯಚೂರಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಅದು ಏನೈತಲ್ಲ ಸೀದಾ ರಾಜಿ ಕಾಲುವೆಗೆ ಹೋಗ್ತಕ್ಕಂಥ ಕೆಲಸ ಆಗೋದು ಸರಿಪಡಿಸ್ತಕ್ಕಂಥ ಕೆಲಸ. ಇವತ್ತು ಡಿವೈಡರ್ ಮೇಲೆ ಡಿವೈಡರ್ ಕಟ್ತಾ ಇದ್ದೀರಿ. ನೀವು ರಸ್ತೆ ಹೊಸದು ಮಾಡೋಕೆ ಹೋಗ್ತೀರಿ, ಡ್ರೈನ್ ಹೊಸದು ಮಾಡೋಕೆ ಹೋಗ್ತೀರಿ, ಮತ್ತು ಡಿವೈಡರ್ ಏನು ಪಾಪ ಮಾಡಿಲ್ಲ. ಕಂಬಗಳಾಗ ನಾವು ಕಂಬ ಹಾಕಿದ್ದೀವಿ, ನೀವು ಕಂಬ ಹಾಕಿದ್ದು 20 ವರ್ಷದಿಂದ ಹಾಕಿದ್ದು ಕೊಳ್ತೋಗ್ಬಿಟ್ಟದು. ಇವತ್ತು ನಾವು ಇದು ಹಾಕಿವಿ MLA ಆದಾಗ. ಇವತ್ತು ಹೊಸ ಕಂಬ ಹಾಕಕ್ಕೆ ಹೋಗ್ತೀರಿ, ಅದಕ್ಕೂ ಹಾಕ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಸಾರ್ವಜನಿಕರ ಹಣನ ಪೋಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ, ಮಾಡಿರಿ. ಬಟ್ ನೀವೇನು ಮಾಡಬೇಕು, ಅದ್ರ ಜೊತೆಗೆ ಡಿವೈಡರ್ ಏನೈತಲ್ಲ ಹೊಸದಾಗಿ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಹ ಒತ್ತಾಯ ಮಾಡ್ತಾ ಇದ್ದೀನಿ. ಸಾರ್ವಜನಿಕರ ಒತ್ತಾಯ ಇದೆ ಇದು. ಇವತ್ತು ಸಾರ್ವಜನಿಕರ ಕೂಗಿದೆ, ಏನಪ್ಪ ಯಾರಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ನೀರು ಇವತ್ತು ಡ್ರೈನ್ ನೋಡ್ರಿ, ನೀವು ಹಿಂಗೆ ಮಾಡಿ ಸೀದಾ ಕಾಲುವೆ ಬಿಟ್ಬಿಡ್ತೀರಿ. ಮಾನ್ವಿ ಪಟ್ಟಣ ಜನತೆಗೆ ಅಲ್ಲಿಂದ ಕಾಲುವೆಲಿಂದ ಎಲ್ಲಿಗೆ ಹೋಗ್ತದೆ ನೀರದು, ಕಾತರಿ ಕೆರೆಗೆ ಹೋಗ್ತದೆ. ಅಲ್ಲಿಂದ ಮಾನ್ವಿ ಪಟ್ಟಣದ ಜನರಿಗೆ ಕುಡಿಯೋದು ನೀರು ಬರ್ತದೆ. ಇಷ್ಟು ಅವೈಜ್ಞಾನಿಕವಾಗಿ ಇದು ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ರಸ್ತೆ ಮೇಲೆ ನಿಂತು ಇವತ್ತು ಏನಪ್ಪ ಅಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಚೆಕ್ ಮಾಡಿ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಇವತ್ತು ಡ್ರೈನನ್ನು ಇವತ್ತು ಅದ್ರ ಜೊತೆಗೆ
ಡಿವೈಡರ್ನ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾಕಂದರೆ ಮಾನ್ಯ ಪಟ್ಟಣದ ಸಾರ್ವಜನಿಕರ ಪರವಾಗಿ ಇವತ್ತು ನಾನು ಒಬ್ಬ ಮಾಜಿ ಶಾಸಕನಾಗಿ ನನ್ನ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ರಸ್ತೆಗೆ ಬರ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಇವತ್ತು ಸರ್ಕಾರದ ಜನಪ್ರತಿನಿಧಿಗಳು ಕಣ್ಮುಚ್ಚಂಗೆ ಕೂತಾರೆ. ಇವತ್ತು ಅದ್ರ ಜೊತೆಗೆ ನಾನು ಇವತ್ತು ಅವ್ರಿಗೆ ಬಗ್ಗೆ ನಾನು ಏನು ತಲೆ ಕೆಡಿಸ್ಕೊಂಡು ಹೋಗಲ್ಲ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರು ಅವ್ರ ಜವಾಬ್ದಾರಿ ಏನಿದೆ ಅವ್ರ ಜವಾಬ್ದಾರಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ಅವರ ಜವಾಬ್ದಾರಿಯಿಂದ ನುಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದರೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇವತ್ತು ಏನು 8 ಕಿಲೋಮೀಟರ್ ಮಾನ್ಯ ಪಟ್ಟಣದಲ್ಲಿ 8 ಕಿಲೋಮೀಟರ್ ರಸ್ತೆ ಅದು ಹೋಗ್ತದೆ. ಆ 8 ಕಿಲೋಮೀಟರ್ ರಸ್ತೆಯನ್ನು ಕ್ವಾಂಟಿಟಿ ಚೆಕ್ ಮಾಡಬೇಕಂತ ಚೆಕ್ ಮಾಡಿ ಒಳ್ಳೆ ಗುಣಮಟ್ಟದ ಕಾಮಗಾರಿಯನ್ನು ನಿರ್ಮಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಏನಪ್ಪ ಅಂದರೆ ಇನ್ಸ್ಪೆಕ್ಷನ್ ಮಾಡಬೇಕು, ವೀಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ವರದಿ ಶಫೀಕ್ ಹುಸೇನ್ ಮಾನವಿ.